ಕಾಂಗ್ರೆಸ್ ಘಟಕದಿಂದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಗಂಗಾವತಿ ತಾಲೂಕು ಕಾಂಗ್ರೆಸ್ ಘಟಕದಲ್ಲಿ ಹಾಗೂ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅಭಿಮಾನಿಗಳಿಂದ ಶುಕ್ರವಾರದಂದು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಶ್ರೀ ಕೃಷ್ಣದೇವರಾಯರ ವೃತ್ತದಲ್ಲಿ ಕ್ಯಾಂಡಲ್ ಹಚ್ಚುವುದರ ಮೂಲಕ ನಗರಸಭೆಯ ವಿರೋಧ ಪಕ್ಷದ ನಾಯಕ ಮನೋಹರ್ ಸ್ವಾಮಿ ಚಾಲನೆ ನೀಡಿ ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನೆಹರು, ಶ್ರೀಮತಿ ಇಂದಿರಾ ಗಾಂಧಿ ತರುವಾಯ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿ ತಮ್ಮ 10 ವರ್ಷದ ಅಧಿಕಾರದ ಅವಧಿಯಲ್ಲಿ ದೇಶದ ಸಂಕಷ್ಟಗಳನ್ನು ಸಮರ್ಪಕವಾಗಿ ಪರಿಹರಿಸಿ ಸದೃಢ ಭಾರತವನ್ನಾಗಿಸಲು ಅವರ ಕೊಡುಗೆ ಅನನ್ಯವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ಡಾಕ್ಟರ್ ರಾಘವೇಂದ್ರ, ಎಸ್.ವಿ. ಪಾಟೀಲ್, ಸೈಯದ್ ಅಶಮುದ್ದೀನ್, ಗದ್ವಾಲ್, ಕಾಸಿಂ ಸಾಬ್, ವಿರೂಪಾಕ್ಷ ಪಾಟೀಲ್, ಇಲಿಯಾಸ್ ಖಾದ್ರಿ ಸೇರಿದಂತೆ ಇತರ ಮುಖಂಡರು ಪಾಲ್ಗೊಂಡಿದ್ದರು. ಭಾರತ ದೇಶದ ಒಂದು ಇತಿಹಾಸದಲ್ಲಿ ಇವತ್ತು ದುಃಖಕರ ದಿನ. ಯಾಕಂದರೆ ನಿನ್ನೆಯ ದಿನ ನಮ್ಮ ದೇಶದ ಅತ್ಯಂತ ಉತ್ತಮ ಹಾಗೂ ಪ್ರಪಂಚದ ಸರ್ವಶ್ರೇಷ್ಠ ಆದಂಥ ಆರ್ಥಿಕ ತಜ್ಞರು ಹಾಗೂ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಶ್ರೀ ಮನಮೋಹನ್ ಸಿಂಗ್ ಅವರು ಲಿಂಗೈಕ್ಯರಾಗಿದ್ದಾರೆ, ನಿಧನ ಹೊಂದಿದ್ದಾರೆ. ಅವರಿಗೆ ನಾವಿಲ್ಲಿ ಇಂದು ನಮ್ಮ ಗಂಗಾವತಿಯ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ ಇಕ್ಬಾಲ್ ಅನ್ಸಾರಿಯವರ ಸಂದೇಶದ ಮೇರೆಗೆ ಇಂದು ಅವರಿಗೆ ಗಂಗಾವತಿಯ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀಯುತ ಮನಮೋಹನ್ ಸಿಂಗ್ ರವರು ದೇಶ ಕಂಡಂಥ ಅತ್ಯಂತ ಉತ್ಸಾಹಿ ಹಾಗೂ ನಮ್ಮ ಆರ್ಥಿಕ ಕ್ಷೇತ್ರದಲ್ಲಿ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದ್ದಾರೆ. ಆವಾಗಿನ ಕಾಲದಲ್ಲಿ ಅವರು ಪ್ರಧಾನಮಂತ್ರಿ ಆಗಿರ್ತ ಕಾಲದಲ್ಲಿ ಆರ್ಥಿಕ ಸ್ಥಿತಿ ಬಹಳ ಸಮಸ್ಯೆಯಲ್ಲಿತ್ತು. ಅವರು ಪ್ರಧಾನಮಂತ್ರಿ ಆದ ನಂತರ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿ ಉತ್ತುಂಗಕ್ಕೇರಿ ಇಡೀ ಪ್ರಪಂಚದಲ್ಲಿಯೇ ಭಾರತ 2ನೇ ಅಥವಾ 3ನೇ ಸ್ಥಾನಕ್ಕೆ ಆರ್ಥಿಕ ಸ್ಥಿತಿಯಲ್ಲಿ ಬಂದು ನಿಲ್ಲುವಂತೆ ಮಾಡಿದ ಒಬ್ಬ ಉತ್ತಮ ನಾಯಕ. ಈ ನಾಯಕರನ್ನು ಕಳೆದುಕೊಂಡಂತ ನಮ್ಮ ಕಾಂಗ್ರೆಸ್ ಪಕ್ಷ ಹಾಗೂ ದೇಶ ಜನತೆ ತುಂಬಾ ದುಃಖಲಾರ್ದ ನಾವು ಸಮಾವೇಶದಲ್ಲಿ ಇದ್ದೇವೆ. ಈ ಒಂದು ದುಃಖ ಬರುವ ಶಕ್ತಿಯನ್ನ ಆ ಕುಟುಂಬಕ್ಕೆ, ಮನಮೋಹನ್ ಸಿಂಗ್ ಕುಟುಂಬಕ್ಕೆ ಎಲ್ಲರೂ ಆ ದೇವರು ಶಕ್ತಿಯನ್ನು ನೀಡಿ ಅಂತ ಹೇಳಿ ಅನ್ಸಾರಿಯವರ ಪರವಾಗಿ ಹಾಗೂ ನಮ್ಮ ಗಂಗಾವತಿ ತಾಲೂಕಾದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನ್ಯ ಶ್ರೀ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನ, ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರುತ್ತೇವೆ. ಅದೇ ರೀತಿಯಾಗಿ ಮತ್ತೊಮ್ಮೆ ನಮ್ಮ ಮನಮೋಹನ್ ಸಿಂಗ್ ಅವರು ನಮ್ಮ ಭಾರತದಲ್ಲಿ ವಿಶೇಷವಾಗಿ ಅವರು ಕಳೆದ ಸಾರಿ ಪಂಜಾಬ್ನಲ್ಲಿದ್ದರು, ಈ ಸಲ ಕರ್ನಾಟಕದಲ್ಲಿ ಹುಟ್ಟಿ ನಮ್ಮ ಕರ್ನಾಟಕವನ್ನ ಹಾಗೂ ಭಾರತವನ್ನ ಮತ್ತೊಮ್ಮೆ ಬೆಳಕಾಗಲಿ ಅಂತ ಹೇಳಿ ನಾವೆಲ್ಲರೂ ಇಕ್ಬಾಲ್ ಅನ್ಸಾರಿ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಗಂಗಾವತಿ ಮುಖಂಡರು ಕೋರಿಕೊಳ್ತೇವೆ. ಆ ದೇವರು ಮತ್ತೊಮ್ಮೆ ಮನಮೋಹನ್ ಸಿಂಗ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಶ್ರದ್ಧಾಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇವೆ. ನಮ್ಮ ನಾಯಕರಾದಂಥ ಶ್ರೀಮಾನ್ ಇಕ್ಬಾಲ್ ಅನ್ಸಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮನ್ನು ನಿನ್ನೆ ಅಗಲಿದಂಥ ಮಾಜಿ ಪ್ರಧಾನಿಗಳು ಹಾಗೂ ಖ್ಯಾತ ಅರ್ಥಶಾಸ್ತ್ರಜ್ಞರಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಗಂಗಾವತಿಯ ಕೃಷ್ಣದೇವರಾಯ ವೃತ್ತದಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕದ ಎಲ್ಲ ಪದಾಧಿಕಾರಿಗಳು, ನಗರಸಭಾ ಸದಸ್ಯರುಗಳು ಹಾಗೂ ಇತ್ತೀಚೆಗೆ ನಾಮನಿರ್ದೇಶನ ಪಟ್ಟಂತ ಎಲ್ಲ ನಾಮನಿರ್ದೇಶನ ಸದಸ್ಯರುಗಳು, ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಸಾಹೇಬರ ಅಭಿಮಾನಿಗಳೆಲ್ಲರೂ ಸೇರಿಕೊಂಡು ಇವತ್ತು ಅಗಲಿದಂತ ನಾಯಕರಿಗೆ ಶ್ರದ್ಧಾಂಜಲಿ ಅರ್ಪಿಸ್ಬೇಕಂತೇಳಿ ಇವತ್ತೆಲ್ಲ ಸೇರ್ಕೊಂಡಿದ್ದೀವಿ. ಮನಮೋಹನ್ ಸಿಂಗ್ ಅವರು ನಾವು ಕಂಡಂತೆ 1932ನೇ ಇಸ್ವಿ ಸೆಪ್ಟೆಂಬರ್ 26ರಂದು ಪಂಜಾಬ್ನಲ್ಲಿ ಜನಿಸಿದ್ರು. ಅವರ ವಿದ್ಯಾಭ್ಯಾಸವನ್ನ ಅಮೃತಸರದಲ್ಲಿ ಮಾಡಿದ್ರು. ಬ್ರಿಟನ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡೆದು ನಮ್ಮ ದೇಶಕ್ಕೆ ಹಿಂದಿರುಗಿದ್ರು. ಆ ಒಂದು ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳಾಗಿದ್ದಾಗ ಅವರನ್ನ ಸಚಿವರಾಗ್ಬೇಕಂತೇಳಿ ಅವರನ್ನ ಕೇಳಿದಾಗ ಅದನ್ನ ಸಚಿವ ಸ್ಥಾನವನ್ನು ಅವರು ಒಪ್ಪಲೇ ಇಲ್ಲ. ಆ ನಂತರ RBI ಗವರ್ನರ್ ಆಗಿ ಕೆಲಸವನ್ನು ಮಾಡಿದ್ರು. ನಂತರ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ರು. ಪಿ ವಿ ನರಸಿಂಹರಾವ್ ಅವರ ಪ್ರಧಾನಮಂತ್ರಿಗಳಾಗಿದ್ದಾಗ ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ್ರು. ಅವರು 2004ನೇ ಇಸ್ವಿ ಇಲ್ಲಿ ನಮ್ಮ UPA ಸರ್ಕಾರ ಅಧಿಕಾರಕ್ಕೆ ಬಂದಾಗ
ನಮ್ಮ ರಾಷ್ಟ್ರೀಯ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು. ಆದ್ರೆ ಆ ಸ್ಥಾನವನ್ನು ಅವರು ತ್ಯಾಗ ಮಾಡಿ ಒಳ್ಳೆಯ ಅರ್ಥಶಾಸ್ತ್ರಜ್ಞರಿದ್ದಾರೆ, ಇವರು ಒಳ್ಳೆಯ ಆಡಳಿತ ನೀಡ್ತಾರೆ ಅಂತ ಹೇಳಿ ಮನಮೋಹನ್ ಸಿಂಗ್ ಅವರಿಗೆ ಅಧಿಕಾರ ನಡೆಸಲು ಅವಕಾಶ ಮಾಡಿಕೊಟ್ರು. ಅದೇ ರೀತಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ಬಡವರಿಗೆ ಅನುಕೂಲ ಆಗ್ಲಿ ಅಂತ ಆಗ್ಲಿ, ಅವರಿಗೆ ಎಲ್ಲಾ ರೀತಿಯಲ್ಲಿ ಆಹಾರ ಧಾನ್ಯಗಳು ಸಿರ್ಲಿ, ಅವರಿಗೆ ಆರೋಗ್ಯವಂತರಾಗ್ಲಿ ಅಂತ ಹೇಳಿ ಆಹಾರ ಭದ್ರತಾ ಕಾಯ್ದೆಯನ್ನ ಜಾರಿಗೆ ತಂದ್ರು. ಅದನಂತರ ಭದ್ರತಾ ಕಾಯ್ದೆಯನ್ನ ಮತ್ತು ಅರಣ್ಯ ಕಾಯ್ದೆಯನ್ನ, ಪೋಲಿಯೋ ನಿರ್ಮೂಲನೆಯಾದಂತ ಕಾರ್ಯಕ್ರಮಗಳನ್ನ ಮತ್ತು ಎಲ್ಲರಿಗೆ ಅನುಕೂಲ ಆಗ್ಲಿ ಮಾಹಿತಿ ಹಕ್ಕನ್ನ ಕಾಯ್ದೆಯನ್ನು RTI ಆ ಕಾಯ್ದೆಯನ್ನು ಕೂಡ ಅವರೇ ಜಾರಿಗೆ ತಂದ್ರು. ಮತ್ತು 2009ರಲ್ಲಿ ಮಕ್ಕಳಿಗೆ ಎಲ್ಲಾ ಮಕ್ಕಳು, ಬಡ ಮಕ್ಕಳು ಕೂಡ ಒಳ್ಳೆಯ ಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಶಾಲೆಯಲ್ಲಿ ಅವರು ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಉಚಿತ ಶಿಕ್ಷಣ ಸಿಗಲಿ ಅಂತ ಹೇಳಿ ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ಅವ್ರಿಗೂ ಕೂಡ ರೈಟ್ ಟು ಎಜುಕೇಶನ್ ಆ ಕಾಯ್ದೆಯಲ್ಲಿ ಕೂಡ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಆ ಯೋಜನೆಯನ್ನು ಅವರು ಕೂಡ ಜಾರಿಗೆ ತಂದ್ರು. 2008ನೇ ಇಸ್ವಿಯಲ್ಲಿ ಎಲ್ಲಾ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ 60,000 ಕೋಟಿಗೆ ಹೆಚ್ಚು ಸಾಲವನ್ನ ಮನ್ನಾ ಮಾಡಲು ಅವರು ಕೂಡ ಅವಕಾಶ ಮಾಡಿಕೊಟ್ರು. ಅವತ್ತಿನ ದಿವಸ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ. ಮತ್ತು ಚಂದ್ರಯಾನವನ್ನು ಕೂಡ ಅವತ್ತಿನ ಕಾಲದಲ್ಲಿ ನಮ್ಮ ನಾಯಕರು ಮನಮೋಹನ್ ಸಿಂಗ್ ಅವರು ಜಾರಿಗೆ ತಂದಿದ್ರು. ಆ ನಂತರ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕು ಅಂತ ಹೇಳಿ ಲೋಕಪಾಲ್ ಮಸೂದೆಯನ್ನು ಕೂಡ ಅವರು ಜಾರಿಗೆ ತಂದ್ರು. ಅದೇ ರೀತಿ ಆಗಿನ ಕಾಲದಲ್ಲೇನೆ ಮಂಗಳಯಾನಕ್ಕೆ ಅವರು ಕೂಡ ಅವತ್ತಿನ ಕಾಲದಲ್ಲಿ ಅದನ್ನೆಲ್ಲ ಸಿದ್ಧತೆಯನ್ನ ರೂಪಿಸಿದ್ರು ಅಂತ ಹೇಳಕ್ಕೆ ಇವತ್ತಿನ ಬಯಸ್ತಾ ಇದ್ದೇನೆ. ಬಂಧುಗಳೇ, ತಮ್ಗೆಲ್ಲರಿಗೂ ಗೊತ್ತಿರುವಂತೆ ಈ ಒಂದು ಮನಮೋಹನ್ ಸಿಂಗ್ ಅವರು ನಮ್ಮ ದೇಶ ಕಂಡಂತ ಶ್ರೇಷ್ಠ ಶಿಕ್ಷಣ ತಜ್ಞರು ಮತ್ತು ಅರ್ಥಶಾಸ್ತ್ರ ತಜ್ಞರು ಅಂತ ಹೇಳಿ ಹೇಳ್ಕೊಳ್ತಾ, ಅವರಿಗೆ ನಮ್ಮ ಈಗೇನು ಇರುವಂತ ಬಿಜೆಪಿ ಸರ್ಕಾರ ಅವರಿಗೆ ಮರಣೋತ್ತರವಾಗಿ ನಮ್ಮ ಮಾಜಿ ಪ್ರಧಾನಿಗಳಾದಂತ ಮನಮೋಹನ್ ಸಿಂಗ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಎರಡು ಮಾತು ಮುಗಿಸಿ ಜೈ ಜೈ ಕಾಂಗ್ರೆಸ್. ನಿನ್ನೆ ನಮ್ಮನ್ನು ಅಗಲಿದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ದೇಶಕ್ಕೆ ಅತ್ಯಮೂಲ್ಯವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಸತತ 6 ಬಾರಿ ರಾಜ್ಯಸಭಾ ಸದಸ್ಯರಾಗಿ